ಸರ್ ನೀವು ವಾಸ ಮಾಡೋ ಮನೆ ಆಚೆಗಡೆಯಿಂದ ಚೆನ್ನಾಗಿ ಕಾಣಿಸಿದ್ರೆ ಸಾಲದು ಸರ್, ಮನೆ ಒಳಗೂ ಚೆನ್ನಾಗಿ ಕಾಣಿಸ್ಬೇಕು. ನನ್ನ ಮನೆ ಪ್ಯಾಲೇಸ್ ಥರ ಇರಬೇಕು, ಇಂಟೀರಿಯರ್ ಡಿಸೈನ್ ಸಕ್ಕತ್ತಾಗಿ ಆಗಬೇಕು ಅಂತ ಆಸೆ ಪಟ್ಟರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸರ್ ನೀವು ಬೇರೆ ಕಡೆ ಡಿಸೈನ್ಸ್ ಮಾಡಿಸಿದ್ರೆ ಸರಿಯಾಗಿ 10 ವರ್ಷನೂ ವಾರಂಟಿ ಕೊಡಲ್ಲ. ಅದೇ ನೀವು ನಮ್ಮ ಹತ್ರ ಡಿಸೈನ್ಸ್ ಮಾಡಿಸ್ಕೊಂಡ್ರೆ 15 ವರ್ಷ ವಾರಂಟಿ ಕೊಡ್ತೀನಿ. ಸರ್ ನಾನು ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಇಂಟೀರಿಯರ್ ಡಿಸೈನ್ಗೆ ಅಂತ ಕೊಟೇಶನ್ ಹಾಕ್ಸ್ಕೊಂಡು ಬನ್ನಿ, ನಾನು ಅದಕ್ಕಿಂತ ಕಮ್ಮಿ ಇರುತ್ತೆ. ಸರ್ ನಮ್ಮ ಹತ್ರ ಇಂಟೀರಿಯರ್ ಡಿಸೈನ್ ಅನ್ನೋದು ಮಾಡಿಸ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕಾಂಪ್ಲಿಮೆಂಟರಿ ಅನ್ನೋದು ಇದ್ದೇ ಇರುತ್ತೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗೌತಮ್ ಅಂತ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು GRD ಇಂಟೀರಿಯರ್ಸ್. ನಾವು ಸಾಕಷ್ಟು ವರ್ಷಗಳಿಂದ ಇಂಟೀರಿಯರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ವರ್ಕ್ ಆಗಿರ್ಬೋದು, ಇವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇಂಟೀರಿಯರ್ಸಲ್ಲಿ ಕಸ್ಟಮೈಸ್ ಡಿಸೈನ್ಸ್ ಇರ್ಬೋದು, ಕನ್ಸ್ಟ್ರಕ್ಷನಲ್ಲಿ ಟರ್ಕಿ ಪ್ರಾಜೆಕ್ಟ್ಸ್ ಇರ್ಬೋದು, ಇವೆಲ್ಲ ಮಾಡ್ತೀವಿ. ಸೊ ಇವತ್ತು ನಮ್ಮ ಕಂಪನಿಯಲ್ಲಿ ಯಾವ ಥರ ಇಂಟೀರಿಯರ್ಸ್ ಮಾಡ್ತೀವಿ, ಯಾವ ಥರ ನಮ್ಮ ಪ್ರೋಸೆಸ್ ಇರುತ್ತೆ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋ ಫುಲ್ ನೋಡಿ. ಸೊ ವೀಕ್ಷಕರೇ, ನೀವು ಯಾವಾಗಲೇ ಆಗಲಿ ಯಾವ್ದಾದ್ರು ಒಂದು ಮನೆ ಕಟ್ಟಿದಾಗ ಮೇಯ್ನ್ ಅಟ್ರಾಕ್ಟ್ ಆಗೋ ಒಂದು ಜಾಗನೇ ನಿಮಗೆ ಹಾಲ್ ಇರುತ್ತೆ. ಸೊ ಹಾಲಲ್ಲಿ ನಾವು ಫಸ್ಟ್ ಯಾವಾಗಲೂ ನೋಡೋದಾಗಲಿ ನಮ್ಗೆ ಏನು ಬರುತ್ತೆ ಅಂದರೆ TV ಯೂನಿಟ್ ಅನ್ನೋದು ಬರುತ್ತೆ. ಸೊ ನಮ್ಮ ಡಿಸೈನ್ಸ್ ಹೆಂಗಿರುತ್ತೆ ಅಂದರೆ ನಿಮಗೆ ಯಾವುದೇ ಒಂದು ವೈರ್ ಆಗಲಿ ನಿಮಗೆ ಹೊರಗಡೆ ಕಾಣಿಸಲ್ಲ, ಎಲ್ಲ ಒಳಗೆ ಕನ್ಸಿಲ್ಡ್ ಆಗಿರುತ್ತೆ. ನಮ್ದು ಹೆಂಗೆ ಅಂದರೆ ಈ ಫ್ರೇಮಿಂಗ್ ಮಾಡೋದ್ರಿಂದ ಒಳಗಿಂದ ಕನ್ಸಿಲ್ಡ್ ಆಗಿಬಿಟ್ಟು ಈ ಥರ ಒಂದು ಅಲ್ಯೂಮಿನಿಯಂ ಡೋರ್ಸ್ ಅನ್ನೋ ಡಿಸೈನ್ಸ್ ಕೊಡ್ತೀವಿ. ಹಾಕೊಟ್ಟಾಗ ಏನಾಗುತ್ತೆ, ಎಲ್ಲ ನಿಮ್ಗೆ ಒಳಗೆ ಕನ್ಸಿಲ್ಡ್ ಆಗಿರುತ್ತೆ. ಸೊ ಒಳಗೆ ಕನ್ಸಿಲ್ಡ್ ಆದಾಗ ನಿಮಗೆ ಸೆಟಪ್ ಬಾಕ್ಸ್ ಆಗಲಿ ಅಥವಾ ವೈಫೈ ಆಗಲಿ ಇಲ್ಲಿ ಇಟ್ಕೊಂಡು ನೀವು ಆರಾಮಾಗಿ ಆಕ್ಸೆಸ್ ಮಾಡ್ಕೋಬೋದು. ಪ್ರತಿಯೊಂದು ಮೇಲೆ ಇಟ್ಬಿಟ್ಟು ಎಲ್ಲ ಮೆಸ್ಸಿ ಮಾಡೋ ಬದಲು ನಮ್ಮ ಡಿಸೈನ್ಸ್ ಹೆಂಗಿರುತ್ತೆ ಅಂದರೆ ನಿಮಗೆ ಫ್ಯೂಚರಿಸ್ಟಿಕ್ ಆಗಿರುತ್ತೆ. ಸೊ 4 ಯೂನಿಟ್ ಅಂದಾಗ ಏನಾಗುತ್ತೆ ಅಂದರೆ ನಾವು ಕಸ್ಟಮೈಸ್ ಡಿಸೈನೂ ಮಾಡ್ಬೋದು, ಮಾಡಲರಲ್ಲೂ ಮಾಡ್ಬೋದು. ಮಾಡಲರ್ ಅಂದರೆ ಫ್ಯಾಕ್ಟ್ರಿ ಫಿನಿಷಲ್ಲೂ ಮಾಡ್ಬೋದು. ನಮ್ಮ ಆಫೀಸಲ್ಲಿ ನಾವೇನು ಮಾಡಿದ್ವಿ, ಕಸ್ಟಮೈಸ್ ಡಿಸೈನ್ ಮಾಡಿದ್ದೀವಿ. ಈ ಕಸ್ಟಮೈಸ್ ಡಿಸೈನ್ ನಾವೇನು ಮಾಡಿದ್ದೀವಿ ಅಂತಂದರೆ ಒಂದು ರಾಫ್ಟರ್ಸ್ ಥೀಮ್ ಕೊಟ್ಟು, ವಾಲ್ಪೇಪರ್ ಥೀಮ್ ಕೊಟ್ಟು, ಬೆವೆಲ್ಡ್ ಮಿರರ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದೀವಿ. ಮಿರರ್ ಏನಕ್ಕೆ ನಾವು ಕೊಡೋದು ಅಂತಂದರೆ ನಿಮಗೆ ಒಂದು ವಾಸ್ತು ಪ್ರಕಾರ ನೋಡಿದ್ರೆ ಒಂದು ದೃಷ್ಟಿ ರಿಲೇಟೆಡ್ ಆಗಲಿ ಅದಕ್ಕೆಲ್ಲ ನಿಮಗೆ ಈ ಮಿರರ್ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಸರ್ ಈಗ ಹಾಲ್ ಅಂತ ಬಂದರೆ ನೀವು ಮೇಯ್ನಾಗಿ ಏನು ನೋಡಿದ್ರಿ, TV ಯೂನಿಟ್ ನೋಡಿದ್ರಿ, 4 ಯೂನಿಟ್ ನೋಡಿದ್ರಿ. ಅದ್ರ ಜೊತೆಗೆ ನಿಮ್ಮ ಮನೇನ ಪ್ರೀಮಿಯಮ್ ಆಗಿ ತೋರಿಸೋ ಜಾಗ ತೋರಿಸೋದಂತಂದರೆ ನಿಮಗೆ ಕರ್ಟೆನ್ಸು. ಈ ಕರ್ಟೆನ್ಸಲ್ಲಿ ತುಂಬ ಟೈಪ್ಸ್ ಬರುತ್ತೆ. ಈ ಒಂದು ಕರ್ಟೆನ್ ಕ್ವಾಲಿಟಿ ನೋಡ್ಬೋದು ನೀವು. ಈ ಕ್ವಾಲಿಟಿ ಆಗಲಿ, ಈ ಡಿಸೈನ್ಸ್ ಆಗಲಿ, ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಮನೇನ ಆ ಒಂದು ವಿಂಡೋ ಹತ್ರ ಹಾಕಿದಾಗ ರಿಚ್ ಲುಕ್ ಅನ್ನೋದು ಬರುತ್ತೆ. ಜೊತೆಗೆ ಇದು ನಿಮಗೆ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ ಮತ್ತು ಮೇನ್ ಕರ್ಟೆನಾಗೂ ಸಿಗೋದ್ರಿಂದ ನಿಮಗೆ ವೆಂಟಿಲೇಷನ್ ಪ್ರಾಬ್ಲಮ್ಮು ಇರಲ್ಲ ನಿಮಗೆ. ಜೊತೆಗೆ ನೋಡ್ಬೋದು ಇದು ಪ್ರೈವಸಿ ರಿಲೇಟೆಡ್ ಯೂಸ್ ಮಾಡ್ಕೋಬೋದು, ನೀವು ಟ್ರಾನ್ಸ್ಪರೆಂಟ್ ರಿಲೇಟೆಡ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹಾಲ್ ಅಂತ ಬಂದರೆ ಒಂದು ಸೋಫಾ ವಾಲ್ ಇರುತ್ತೆ. ಸೋಫಾ ವಾಲ್ ನೀವು ತುಂಬ ಥರ ಡಿಸೈನ್ಸ್ ಮಾಡ್ಬೋದು, ಲೈಕ್ ವಾಲ್ಪೇಪರ್ ಹಾಕ್ಸ್ಬೋದು, ಬೀಡಿಂಗ್ ವರ್ಕ್ಸ್, ತುಂಬ ಟೈಪ್ಸ್ ಡಿಸೈನ್ಸ್ ಮಾಡ್ಬೋದು. ನಮ್ಮ ಆಫೀಸಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ವಾಲ್ಪೇಪರ್ ಡಿಸೈನ್ಸ್ ಕೊಟ್ಟು ಒಂದು ಬೀಡಿಂಗ್ ಡಿಸೈನ್ಸ್ ಅನ್ನೋದು ಕೊಟ್ಟಿದ್ದೀವಿ ಸೋಫಾ ವಾಲ್ ಕಾನ್ಸೆಪ್ಟಲ್ಲಿ. ಈ ಒಂದು ವಾಲ್ಪೇಪರ್ ನಿಮಗೆ ಇದು ಒಂಥರ ಕಸ್ಟಮೈಸ್ಡ್ ಮತ್ತು ಒಂಥರ ಡಿಫ್ರೆಂಟ್ ಆಗಿರೋ ವಾಲ್ಪೇಪರ್. ಇಷ್ಟೊತ್ತವರೆಗೂ ನಾನು ನಿಮಗೆ ಹಾಲಲ್ಲಿ ಏನೇನಿರುತ್ತೆ ಅಂತ ತೋರಿಸ್ಕೊಟ್ಟೆ. ಈಗ ಹೆಣ್ಮಕ್ಳ ಫೇವ್ರೇಟ್ ಜಾಗ ಕಿಚನಲ್ಲಿ ಹೆಂಗಿರುತ್ತೆ, ಯಾವ್ಯಾವ ಥರ ಕೊಡ್ಬೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಜಸ್ಟ್ ನೀವು ಹಿಂಗೆ ಪುಲ್ ಮಾಡಿದ್ರೆ ಸಾಕು, ಒಳಗೆ ನಿಮಗೆ ಹ್ಯಾಂಡಲ್ಸ್ ಅನ್ನೋದು ಸಿಗ್ಬಿಡುತ್ತೆ. ಇದೆಲ್ಲ ನೋಡ್ಬೋದು, ನಿಮಗೆ ಪ್ರಾಪರ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ಯಾವುದೇ ರೀತಿ ನಿಮಗೆ ಒಂಥರ ಶಾರ್ಪ್ ಎಡ್ಜಸ್ ಇರೋದೇ ಆಗಲಿ ಅಂಥವೆಲ್ಲ ಏನೂ ಸಿಗಲ್ಲ, ಪ್ರಾಪರ್ ಫಿನಿಶಿಂಗ್ ಸಿಗುತ್ತೆ. ಬೇಸ್ ಯೂನಿಟ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಆಲ್ಮೋಸ್ಟ್ ಆಲ್ ಟ್ಯಾಂಡಮ್ಸ್ ಅನ್ನೋದು ಪ್ರಿಫರ್ ಮಾಡ್ತೀವಿ. ಟ್ಯಾಂಡಮ್ಸು ಮತ್ತು ನಿಮಗೆ G ಪ್ರೊಫೈಲ್ ಅಥವಾ ಗೋಲಾ ಪ್ರೊಫೈಲ್ಸ್ ಅನ್ನೋದು ಕನ್ಸಿಡರ್ ಮಾಡ್ತೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ಫುಲ್ ಸಾಫ್ಟ್ ಕ್ಲೋಸ್ ಇರುತ್ತೆ ನಿಮಗೆ. ಜೊತೆಗೆ ಇಲ್ಲಿ ಹ್ಯಾಂಡಲ್ಸ್ ಎಲ್ಲ ಕೊಡಲ್ಲ, ಕನ್ಸಿಲ್ಡ್ ಆಗಿರೋದ್ರಿಂದ ನಿಮಗೆ ಹಿಂಗೆ ಓಡಾಡಬೇಕಾದ್ರೆ ಆಗಲಿ, ಹೊಡ್ಕೊಳ್ಳೋದೇ ಆಗಲಿ, ಇಂಥವೆಲ್ಲ ಏನೂ ಆಗಲ್ಲ, ಪ್ರಾಪರ್ ಫಿನಿಶಿಂಗಲ್ಲಿ ಸಿಗುತ್ತೆ ನಿಮಗೆ. ಈಗ ಇಷ್ಟೊತ್ತು ನೀವು ಹಾಲು ಮತ್ತು ಕಿಚನ್ ನೋಡಿದ್ರಿ. ಬೆಡ್ರೂಮ್ಸ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಸ್ಟೋರೇಜ್ ನಾವು ಯೂಸ್ ಮಾಡೋದೇ ವಾರ್ಡ್ರೋಬಲ್ಲಿ. ಆ ವಾರ್ಡ್ರೋಬಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು 3 ಫೀಟು ಮೆನ್ಗೆ, 4 ಫೀಟು ವುಮೆನ್ಗೆ ಅನ್ನೋ ಥರ ಯೂಸ್ ಮಾಡ್ಕೊತೀವಿ. ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಒಳಗೆ ಯಾವ ಥರ ಬೇಕಾದ್ರೂ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಲೈಕ್ ಹೆಂಗೆ ಅಂದರೆ ಹ್ಯಾಂಗರ್ ಇಲ್ಲಿ ಬೇಕಂದ್ರೆ ಇಲ್ಲಿ ಮಾಡ್ಕೊಡ್ತೀವಿ, ಅಥವಾ ಕೆಳಗೆ ಬೇಕಂದ್ರೆ ಮಾಡ್ಕೊಡ್ತೀವಿ. ಡ್ರಾಯರಲ್ಲೂ ಅಷ್ಟೇ ನಿಮಗೆ ಮೇಲೆ ಅಥವಾ ಇದು ಒಂದೇ ಕಡೆ ಡ್ರಾವರ್ ಬಂದಿರ್ತಾರೆ ಡಿಸೈನ್ ಮಾಡೋದೇ ಆಗಲಿ, ಇಂಥವೆಲ್ಲ ಮಾಡ್ಕೊಡ್ತೀವಿ. ಜೊತೆಗೆ ಹೊರಗಡೆ ಡೋರ್ಸ್ ಇರ್ಬೋದು. ಈ ಡೋರ್ಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಫ್ರೇಮ್ ಡೋರ್ಸ್ ಕೊಡ್ತೀವಿ, ಇಲ್ಲ ಅಂದರೆ ನೀವು ಅಲ್ಯೂಮಿನಿಯಂ ಶಟರ್ಸ್ ಡೋರ್ಸ್ ಕೊಡ್ತೀವಿ, ಇಲ್ಲ ಅಂದರೆ ನಿಮಗೆ ಪ್ಲೈವುಡ್ ಡೋರ್ಸ್ ಕೊಡ್ತೀವಿ. ಅಕ್ರಲಿಕ್ ಫಿನಿಷಲ್ಲಿ ತುಂಬ ಟೈಪ್ಸ್ ಡಿಸೈನ್ಸ್ ಬರ್ತವೆ. ಇದನ್ನೆಲ್ಲ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ನಿಮಗೆ. ಈಗ ನಿಮಗೆ ವಾರ್ಡ್ರೋಬ್ ಅನ್ನೋದು ನೋಡಿದ್ರಿ ಬೆಡ್ರೂಮಲ್ಲಿ. ನೆಕ್ಸ್ಟ್ ಬರೋವಂಥದ್ದು ಏನಂತಂದರೆ ನಮಗೆ ಸ್ಟಡಿ ಯೂನಿಟ್ ಆರ್ ವರ್ಕ್ ಸ್ಟೇಷನ್. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಜಸ್ಟ್ ಇಲ್ಲೊಂದು ಡ್ರಾವರ್ ಕೊಟ್ಟಿದ್ದೀವಿ, ಫ್ಲೂಟೆಡ್ ಫಿನಿಷಲ್ಲಿ ಕೊಟ್ಟಿದ್ದೀವಿ. ಸೊ ನಿಮಗೇನಾದಂದ್ರೆ ಒಳಗಿದೆಲ್ಲ ಸ್ಟೋರೇಜ್ ರಿಲೇಟೆಡ್ ಯೂಸ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಟಾಪಲ್ಲೂ ನಾವೇನು ಮಾಡಿದ್ದೀವಿ, ವಾಲ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದೀವಿ. ಈಗೆಲ್ಲ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಬಾಟಮಲ್ಲಿ ಲೈಟ್ಸ್ ಕೊಟ್ಟಿದ್ರಿಂದ ಏನಾಗುತ್ತೆ, ನೀವು ಓದಬೇಕಾದ್ರೆ ನಿಮಗೆ ಆ ಒಂದು ಲೈಟ್ಸ್ ರಿಫ್ಲೆಕ್ಟ್ ಇಲ್ಲಿ ಬಿದ್ದಾಗ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಆಗಲಿ. ಆಮೇಲೆ ಸೈಡಲ್ಲಿ ಒಂದು ಟಾಯ್ಲೆಟ್ ಅನ್ನೋದು ಕೊಟ್ಟಿದ್ದೀವಿ. ಇದ್ರ ರಿಲೇಟೆಡ್ ಸ್ಟೋರೇಜ್ ರಿಲೇಟೆಡ್ ಏನಾದ್ರು ಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಸರಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ನೀವು ಇದರಲ್ಲಿ. ಈಗ ಬೆಡ್ರೂಮಲ್ಲಿ ಇರ್ತೀರ, ಬೆಡ್ರೂಮಲ್ಲಿ ನಿಮಗೆ ಏನು ಅನ್ಸುತ್ತೆ ಅಂದರೆ ಸಮ್ಟೈಮ್ಸ್ ವಾಶ್ರೂಮ್ ಇರೋದು ನನಗೆ ಕಾಣಬಾರ್ದು, ಅದು ಹಿಡನ್ ಆಗಿಬಿಡಬೇಕು ಅಂತಂದಾಗ ಈ ಥರ ಹಿಡನ್ ಡೋರ್ ಕಾನ್ಸೆಪ್ಟ್ಸಲ್ಲಿ ಹೋಗ್ಬೋದು ನೀವು. ಹಿಡನ್ ಡೋರ್ ನೀವು ಒಳಗಡೆನೂ ಪುಲ್ ಮಾಡ್ಬೋದು, ಹೊರಗಡೆನೂ ಪುಲ್ ಮಾಡ್ಬೋದು. ಪ್ರೆಸೆಂಟ್ ನಮ್ಮದ್ರಲ್ಲಿ ನಾವು ಹೊರಗಡೆ ಪುಲ್ ಮಾಡೋ ಟೈಪ್ ಕೊಟ್ಟಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೊರಗಡೆಯಿಂದ ನೋಡ್ರೆ ಇದು ಫುಲ್ ಹಿಡನ್ ಆಗಿರೋ ಥರ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಇದನ್ನೇ ಹಿಡನ್ ಡೋರ್ ಕಾನ್ಸೆಪ್ಟ್ಸ್ ಅನ್ನೋ ಟೈಪ್ ನಾವೆಲ್ಲ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೂಮಲ್ಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಫೇವ್ರೇಟ್ ಆಗಿರೋ ಜಾಗ ಡ್ರೆಸ್ಸಿಂಗ್ ಯೂನಿಟು. ಸೊ ಆ ಡ್ರೆಸ್ಸಿಂಗ್ ಯೂನಿಟಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸಮಥಿಂಗ್ ಈ ಥರ ಆರ್ಕ್ ಡಿಸೈನ್, D ಟೈಪ್ ಡಿಸೈನ್ಸ್ ಕೊಟ್ಬಿಟ್ಟು ಬ್ಯಾಕ್ ಲೈಟ್ ಅನ್ನೋದು ಕೊಟ್ಟಿರ್ತೀವಿ. ಫ್ರಂಟ್ ಸೈಡಿಂದ ನೋಡಿದಾಗ ನಿಮ್ಗೆ ಒಂದು ಪ್ರಾಪರ್ ಲುಕ್ ಅನ್ನೋದು ಕಾಣುತ್ತೆ.
ಜೊತೆಗೆ ಇದೆಲ್ಲ ನಾಬ್ಲೆಸ್ಸು ಅಥವಾ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಕೊಟ್ಟಿರ್ತೀವಿ. ಜಸ್ಟ್ ಈ ಥರ ಹೇಳಿದ್ರೆ ಸಾಕು ನಿಮಗೆ ಇದು ಫುಲ್ ಬಂದ್ಬಿಡುತ್ತೆ. ಈಗ ಕಿಚನ್ ಎಂಟ್ರೆನ್ಸ್ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ, ಕಿಚನ್ ಆಗಿರಲಿ ಸರಿ ಅಥವಾ ಡೋರ್ ಎಂಟ್ರೆನ್ಸ್ಗಳಲ್ಲಾದರೂ ಸರಿ ನಾವೇನು ಮಾಡ್ತೀವಿ ಅಂದರೆ ಈ ಥರ ಪ್ಯಾನಲಿಂಗ್ ಅನ್ನೋದು ಆಪ್ಷನ್ ಕೊಡ್ತೀವಿ. ನಿಮ್ಗೆ ಇದರಲ್ಲಿ 2-3 ಆಪ್ಷನ್ ಸಿಗುತ್ತೆ. ಒಂದು ಈ ಥರ ಒಂದು ಸ್ಪಾಟ್ ಲೈಟ್ಸ್ ಕೊಟ್ಬಿಟ್ಟು ಇದು ಮಾಡೋ ಥರ, ಇಲ್ಲಾಂದರೆ ಈ ಥರ ಪ್ರೊಫೈಲ್ ಲೈಟ್ ಅನ್ನೋದು ರನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕಂಪೇರ್ ಟು ಸ್ಪಾಟ್ ಲೈಟ್ಸ್ ನಿಮಗೆ ಪ್ರೊಫೈಲ್ ಲೈಟ್ ಅನ್ನೋದು ರನ್ ಮಾಡಿದಾಗ ಏನಾಗುತ್ತೆ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ, ಒಂದು ಪ್ರೀಮಿಯಂ ಲುಕ್ ಅನ್ನೋದು ಕೊಡುತ್ತೆ ನಿಮಗೆ. ಸರ್ ಪ್ರೈಸ್ ಅಂತ ಬಂದರೆ ನಿಮಗೆ ನಾವು ತುಂಬ ಕಮ್ಮಿಗೂ ಮಾಡ್ತೀವಿ ಅಂತ ಹೇಳಲ್ಲ, ಹಾಗಂತ ನಿಮಗೆ ಅನಿಸ್ಬಾರ್ದು ಜಾಸ್ತಿ ಆಯಿತು ಅಂತ. ಒಂದು ರೀಸನಬಲ್ ಪ್ರೈಸನ್ನು ಮಾಡ್ತೀವಿ. ಏನಕ್ಕೆ ಕಮ್ಮಿ ಅಂತ ಮಾಡಿದಾಗ ಏನಾಗುತ್ತೆ, ಲೋ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಬೇಕಾಗತ್ತೆ, ಇಂಥವೆಲ್ಲ ಬರ್ತವೆ. ಕ್ವಾಲಿಟಿ ರಿಲೇಟೆಡ್ ನಮ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು ರೀಸನಬಲ್ ಪ್ರೈಸಲ್ಲಿ ಒಂದು ಗುಡ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಸರ್ ನಮ್ಮ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ವಾಸ್ತು ಪ್ರಕಾರನೇ ಆಗುತ್ತೆ. ಒಂದು ಕಲರ್ ಕಾಂಬಿನೇಷನ್ ಇರ್ಬೋದು, ಸ್ಟೋರೇಜ್ ಪ್ಲೇಸ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ವಾಸ್ತು ಪ್ರಕಾರನೇ ಆಗುತ್ತೆ. ಆಮೇಲೆ ಮನೆ ಕಟ್ಟಬೇಕಾರೋ ಟೈಮಲ್ಲೇ ಗೊತ್ತಿಲ್ಲದೇನೋ ವಾಸ್ತುನ ಮಿಸ್ಮ್ಯಾಚ್ ಮಾಡಿಬಿಟ್ಟಿರ್ತಾರೆ. ನಮ್ಮ ಹತ್ರ ಡಿಸೈನ್ಸ್ ಮಾಡಿಸೋದ್ರಿಂದ ನಾವೇನು ಮಾಡ್ತೀವಿ, ಆ ವಾಸ್ತುನ ಪ್ರಾಪರಾಗಿ ಸರಿ ಮಾಡ್ತೀವಿ. ಅದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ. ಸರ್ ನಮ್ಮದು ಆಲ್ ಓವರ್ ಸೌತ್ ಎಲ್ಲ ಕಡೆನೂ ಮಾಡಿದ್ದೀವಿ. ಕರ್ನಾಟಕ ಅಂತಲೇ ಅಲ್ಲ, ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆನೂ ಮಾಡಿದ್ದೀವಿ. ಜೊತೆಗೆ ಇವಾಗ ಕಸ್ಟಮರ್ ರೇಟಿಂಗ್ಸ್ ಅಂತ ಕೇಳಿದ್ರೆ ನಮ್ದು ಇನ್ಸ್ಟಾಗ್ರಾಮಲ್ಲೇ ಅವ್ರು ರೇಟಿಂಗ್ಸ್ ಪೋಸ್ಟ್ ಮಾಡಿರ್ತೀವಿ, ಇಲ್ಲಾಂದ್ರೆ ನಮ್ದು ಗೂಗಲ್ ಮ್ಯಾಪಲ್ಲಿ ರಿವ್ಯೂಸಲ್ಲೇ ನಮ್ಮ ರೇಟಿಂಗ್ಸ್ ಅನ್ನೋ ಸಿಗುತ್ತೆ. ಸರ್ ನಾವು ಬರೀ ಇಂಟೀರಿಯರ್ಸ್ ಅಂತಲೇ ಅಲ್ಲ, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ರಿನೋವೇಷನ್ ವರ್ಕ್ ಆಗಿರ್ಬೋದು, ಇವೆಲ್ಲ ಮಾಡ್ತೀವಿ. ಇನ್ನು ನೀವು ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಮಾಡಿಸೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ 2-3 ಲಕ್ಷ ಸೇವ್ ಮಾಡ್ಬೋದು. ಅದು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ನೀವು ನಮಗೆ ಕಾಲ್ ಮಾಡಿ ನಾವು ತಿಳಿಸ್ಕೊಡ್ತೀವಿ. ಸರ್ ನಮ್ಮದು ಮಾಡ್ಯುಲರ್ ಯೂನಿಟ್ಸ್ ಎಲ್ಲ ನಾವೇನು ಮಾಡ್ತೀವಿ ಅಂದರೆ 15 ಇಯರ್ಸ್ ವಾರಂಟಿ ಅನ್ನೋದು ಕೊಡ್ತೀವಿ. ಜೊತೆಗೆ ಆಫರ್ಸ್ ಅಂತ ಬಂದರೆ ನಾವೇನು ಮಾಡ್ತೀವಿ ಅಂತಂದರೆ ನಿಮಗೆ ರೆಗ್ಯುಲರ್ ಆಗಿ ಒಂದು ಆಫರ್ಸ್ ಅನ್ನೋದು ಬರ್ತಾ ಇರುತ್ತೆ. ಒಂದು ಫಾಲ್ ಸೀಲಿಂಗ್ ಆಫರ್ಸ್ ಇರ್ಬೋದು, ಸ್ಟೋರೇಜ್ ಯೂನಿಟ್ ಕಾಂಪ್ಲಿಮೆಂಟ್ರಿ ಕೊಡೋದಿರ್ಬೋದು, ಇಂಥವೆಲ್ಲ ಕೊಡ್ತಾನೆ ಇರ್ತೀವಿ. ಜೊತೆಗೆ ನೀವು ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ನೀವು ಅದನ್ನು ಸ್ಟೇ ಟ್ಯೂನ್ಡ್ ಆಗಿದ್ದರೆ ನಿಮ್ಗೆ ಅದ್ರ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ಸರ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನೀವು ಡೈರೆಕ್ಟ್ ವಾಕಿನ್ ಮಾಡ್ತೀನಿ ಅಂತಂದರೆ ಸುಂಕದಕಟ್ಟೆ ನಿಯರ್ ಡಿ ಮಾರ್ಟ್ ಹತ್ರ ಬಂದರೆ ನಮ್ಮ ಆಫೀಸ್ ಸಿಗುತ್ತೆ, ನೀವು ಅಲ್ಲಿ ವಾಕಿನ್ ಮಾಡ್ಬೋದು ಸರ್.